ನಮಸ್ಕಾರ. ಹುಳಿ ಸಿಹಿ ಎರಡೂ ಇರುವ ಈ ದ್ರಾಕ್ಷಿ ಹಣ್ಣನ್ನು ನೋಡಿದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಇದು ಬರೀ ತಿನ್ನೋದಕ್ಕೆ ಮಾತ್ರ ಅಲ್ಲ, ಹಾಗೆ ಅಡುಗೆಗೆ ಸಹಿತ ಉಪಯೋಗಿಸಿ ರುಚಿಯಾದ ಕಾಯರಸವನ್ನು ಮಾಡ್ಬೋದು. ನಮ್ಮ ಮಲೆನಾಡಲ್ಲಿ ಯಾವುದೇ ಸಮಾರಂಭ ಇದ್ದರೂ ಅದರಲ್ಲಿ ಕಾಯರಸ ಮಾಡೇ ಮಾಡ್ತಾರೆ. ಈ ಕಾಯರಸ ಅನ್ನಕ್ಕೆ ಕಲಿಸ್ಕೊಬೋದು, ಮೊಸರನ್ನಕ್ಕೆ ನಂಚ್ಕೊಬೋದು, ರೊಟ್ಟಿ, ದೋಸೆ, ಚಪಾತಿ ಎಲ್ಲದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್. ಬನ್ನಿ ಈಗ ಇದರ ವಿಡಿಯೋನ ನೋಡ್ತಾ ಹೋಗೋಣ. ನಾನಿಲ್ಲಿ ಒಂದು ಬೌಲ್ ತುಂಬ ಹಸಿ ದ್ರಾಕ್ಷಿಯನ್ನು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜಿನ ದೊಣ್ಣಮೆಣಸಿನ್ಕಾಯಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ರೆಡಿ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 4 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ಯಾವಾಗಲೂ ಕಾಯರಸಕ್ಕೆ ತುಂಬ ರುಚಿ ಕೊಡುತ್ತೆ. 1 ಸ್ಪೂನು ಕಡಲೆಬೇಳೆ ಹಾಕೋಣ. ಅರ್ಧ ಸ್ಪೂನು ಉದ್ದಿನಬೇಳೆ, ಹಾಗೆ ಅರ್ಧ ಸ್ಪೂನು ಸಾಸಿವೆ ಕಾಳು, 1/4 ಸ್ಪೂನು ಅರಿಶಿನ ಹಾಕೋಣ. ಒಗ್ಗರಣೆ ಜೊತೆ ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ಕಾಯರಸಕ್ಕೊಂದು ರುಚಿ ಕೊಡುತ್ತೆ. ಈಗ ದೊಣ್ಣಮೆಣಸಿನ್ಕಾಯಿ ಹೋಳನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡೋಣ. ಈಗ ಈ ಹೋಳುಗಳಿಗೆ ಮಾತ್ರ ಆಗೋಷ್ಟು ಉಪ್ಪನ್ನು ಹಾಕೋಣ. ಕಾಯರಸ ಅಂದರೆ ಹುಳಿ, ಸಿಹಿ, ಖಾರ ಸಮನಾಗಿರಬೇಕು. 2 ಸ್ಪೂನಷ್ಟು ಬೆಲ್ಲ ಹಾಕೋಣ. ಹಾಗೆ ಸ್ವಲ್ಪ ಬೆಲ್ಲ ಮತ್ತು ಉಪ್ಪಿನ ಜೊತೆ ಈ ದೊಣ್ಣಮೆಣಸಿನ್ಕಾಯಿ ಹೋಳುಗಳು ಫ್ರೈ ಆಗಲಿ. ಈಗ ಬೆಲ್ಲ ನೋಡಿ ಸ್ವಲ್ಪ ಕುದ್ದಿದೆ. ದ್ರಾಕ್ಷಿ ಹಣ್ಣನ್ನು ಹಾಕೋಣ. ಹಾಗೆ ಒಂದು ಸರಿ ಮಿಕ್ಸ್ ಮಾಡೋಣ. ಒಂದು 5 ನಿಮಿಷ ಬಿಡೋಣ. ಸ್ವಲ್ಪ ಬೆಲ್ಲ, ಉಪ್ಪು ಕುಡಿಬೇಕು. 5 ನಿಮಿಷದ ನಂತರ ದ್ರಾಕ್ಷಿ ಹಣ್ಣು ಇಷ್ಟು ಬಾಡಿದೆ. ಇದಕ್ಕೆ ಕರಿಬೇವು ಅಥವಾ ಕೊತ್ತಂಬರಿ ಸೊಪ್ಪು ಯಾವುದು ಹಾಕೋಲ್ಲ. ಹಾಗೆ ಇದಕ್ಕೆ ಕಾಯರಸದ ಪುಡಿ ಹಾಕೋಣ. ಈ ಪುಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 6 ತಿಂಗಳವರೆಗೂ ಹಾಳಾಗಲ್ಲ. 2 ಸ್ಪೂನಷ್ಟು ಪುಡಿನ ಇಲ್ಲಿ ಸೇರಿಸೋಣ. ಹಾಗೆ ಒಂದು ಸರಿ ಮಿಕ್ಸ್ ಮಾಡೋಣ. ಈ ಕಾಯರಸದ ಪುಡಿಗೆ ಕೊಬ್ಬರಿ ಹಾಕಿರೋದ್ರಿಂದ ಕಾಯಿ ಬೇಕಾದರೆ ಹಾಕ್ಬೋದು, ಬೇಡ ಅಂದರೆ ಬಿಡ್ಬೋದು. ಅದು ಅವರವರ ರುಚಿಗೆ ತಕ್ಕ ಹಾಗೆ. ಕಾಯಿ ಹಾಕ್ತಿದ್ರೂ ಒಂದು ಟೇಸ್ಟ್ ಇರುತ್ತೆ, ಹಾಕಿದ್ರೂ ಒಂದು ಸ್ವಲ್ಪ ಟೇಸ್ಟಲ್ಲಿ ವ್ಯತ್ಯಾಸ ಇರುತ್ತೆ. ಅದು ತುಂಬ ಕಾಯಿನೂ ಹಾಕಬಾರ್ದು. ನಾನು ಹಸಿ ಕಾಯಿನ ಹೀಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಹಾಕ್ತೀನಿ. ಪುನಃ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕಾಯರಸ ಯಾವಾಗಲೂ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರು ಇರಬಾರ್ದು. ಈಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕೋಣ. ಒಂದು ಸರಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಕಾಯರಸದ ಪುಡಿ ಹಾಕಿದ ಮೇಲೆ ರುಚಿಗಾಗೋಷ್ಟು ಉಪ್ಪು ಹಾಕೋಣ. ಹಾಗೆ ಮತ್ತೊಮ್ಮೆ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡೋಣ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಾಯರಸದ ಪುಡಿ ಅಂತಲೇ ವಿಡಿಯೋ ಹಾಕಿದ್ದೀನಿ, ನೀವು ಗಮನಿಸಿ. ಈ ಕಾಯರಸದ ಪುಡಿ ಮಾಡೋದು ಹೇಗೆ ಅಂದರೆ, 1 ಅಳತೆ ಕಡಲೆಬೇಳೆ, ಅದರ ಅರ್ಧ ಉದ್ದಿನಬೇಳೆ, ಅದರ 1/4 ಭಾಗ ಕೊತ್ತಂಬರಿಯ 1/4 ಭಾಗ ಮೆಂತೆ ಮತ್ತು ಜೀರಿಗೆ, 1/4 ಸ್ಪೂನು ಸಾಸಿವೆ, ಹಾಗೆ ಒಣಮೆಣಸು ನಮ್ಮ ಖಾರಕ್ಕೆ ಹೇಗೆ ಬೇಕೋ ಆ ಥರ ತೊಗೊಂಡ್ರೆ ಸರಿ. ಇವೆಲ್ಲವನ್ನು ಕರಿಬೇವು, ಇಂಗು, ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಒಂದು ಅರ್ಧ ಗಿಟಕಾಗಷ್ಟು ಕೊಬ್ಬರಿನ ಹೆಚ್ಚಿ ಕೊನೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡಿ, ನಂತರ ತಣ್ಣಗಾದ್ಮೇಲೆ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಯಾವಾಗ ಬೇಕೋ ಆವಾಗ ಈ ಥರ ಕಾಯರಸನ ಮಾಡ್ಕೊಬೋದು. ಒಂದು ಸರಿ ಕಾಯರಸ ತಿಂದರೆ ಮತ್ತೆ ಬೇಕು ಅನಿಸುತ್ತೆ. ರುಚಿಯಾದ ಅಪರೂಪವಾಗಿರುವಂಥ ದ್ರಾಕ್ಷಿ ಹಣ್ಣಿನ ಕಾಯರಸ ರೆಡಿ ಆಯಿತು. ರುಚಿಯಾದ ತುಂಬ ಅಪರೂಪವಾಗಿರುವಂತಹ ದ್ರಾಕ್ಷಿ ಹಣ್ಣಿನ ಕಾಯರಸ ರೆಡಿ ಆಯಿತು. ನಮ್ಮ ಮಲೆನಾಡಲ್ಲಿ ಯಾವುದೇ ಸಮಾರಂಭ ಇದ್ದರೂ ಸಹಿತ ಅಲ್ಲಿ ಯಾವುದಾದ್ರು ಒಂದು ತರಕಾರಿ ಕಾಯರಸ ಇದ್ದೇ ಇರುತ್ತೆ. ಮಲೆನಾಡವರಿಗೆ ಈ ಕಾಯರಸ ಅಂದರೆ ಪಂಚಪ್ರಾಣ. ನೋಡಿದ್ರಲ್ಲ ರುಚಿಯಾದ ದ್ರಾಕ್ಷಿ ಹಣ್ಣಿನ ಕಾಯರಸ ಮಾಡೋದು ಹೇಗೆ ಅಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.